ದ್ವಿತೀಯ ಪಿ-ಯು-ಸಿಯಲ್ಲಿ ಇತಿಹಾಸವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, ನಿಮ್ಮ ಪರೀಕ್ಷೆಯಲ್ಲಿ 10 ಅಂಕದ ಪ್ರಶ್ನೆಗಳು ಯಾವುವು ಬರ್ತವೆ? ನೋಡಿ, ಬ್ಲೂ ಪ್ರಿಂಟ್ ಪ್ರಕಾರ ನಾನು ಇಲ್ಲಿ ನಿಮಗೆ 12 ಪ್ರಶ್ನೆಗಳನ್ನು ಹೇಳ್ತೀನಿ. 12 ಪ್ರಶ್ನೆಗಳಲ್ಲಿ ನಿಮಗೆ ಕೇವಲ 6 ಪ್ರಶ್ನೆಗಳಿಗೆ ಉತ್ತರಗಳು ಬಂದರೆ ಸಾಕು. ಯಾಕಂದರೆ ನಿಮಗೆ 4 ಪ್ರಶ್ನೆ ಕೇಳ್ತಾರೆ, 2 ಬರೀಲಿಕ್ಕೆ ಹೇಳ್ತಾರೆ. 4 ಪ್ರಶ್ನೆಯಲ್ಲಿ 2 ಬರೆದ್ರೆ 20 ಮಾರ್ಕ್ಸಿಂದು ನಿಮಗೆ ಸಾಕು. ಆದ ಕಾರಣ ಇಲ್ಲಿ ನಿಮಗೆ ಬ್ಲೂ ಪ್ರಿಂಟ್ ಪ್ರಕಾರ ಏನು ಬರ್ತವೆ ಅಂದರೆ ಇವೇ 12 ಪ್ರಶ್ನೆಗಳು ಬರ್ತವೆ. ಅದರಲ್ಲಿ ನಿಮಗೆ 6 ಪ್ರಶ್ನೆಗಳು, ಈ 12ರಲ್ಲಿ ನಿಮಗೆ ಯಾವು ಅನುಕೂಲ ಅನಿಸುತ್ತೆ, ಯಾವ್ದು ಸುಲಭ ಅನಿಸುತ್ತೆ, ಆ 6 ಪ್ರಶ್ನೆಗಳು ನಿಮಗೆ ಉತ್ತರ ಅವುಗಳಿಗೆ ನೀಟಾಗಿ ಬರ್ತಾ ಇತ್ತಂದರೆ ನಿಮ್ಮ ಆರಾಮಾಗಿ 20 ಅಂಕಗಳನ್ನು ತೆಗೆಯಬಹುದು. ಈಗ ನೋಡಿ, 1ನೇ ಪ್ರಶ್ನೆ, ಆರ್ಯರ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಸ್ಥಿತಿಯನ್ನು ಕುರಿತು ಬರೆಯಿರಿ. ನೋಡಿ, ಒಂದೊಂದು ಹುಡುಗರಿಗೆ ಒಂದೊಂದು ಈಸಿ ಅನಿಸಿರುತ್ತೆ. ಈಗ ನಿಮಗೆ ಆರ್ಯರ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಸ್ಥಿತಿಯ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿತ್ತಂದರೆ ಇದನ್ನೇ ನೀವು ಓದಿಕೊಂಡು ಚೆನ್ನಾಗಿ ಪ್ರಿಪೇರ್ ಆಗ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ. ನೋಡಿ, ಬುದ್ಧನ ಜೀವನ ಮತ್ತು ಬೋಧನೆಗಳ ಬಗ್ಗೆ ನಿಮಗೆ ಇದಿತ್ತಂದರೆ ಇದನ್ನು ನೀವು ಸ್ವಲ್ಪ ಪರ್ಫೆಕ್ಟ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಇದು ಮಾಡ್ಕೋಬೋದು. ಆದರೆ ಇವೇ ಇಲ್ಲಿ ನಾನು ಹೇಳೋ 12 ಪ್ರಶ್ನೆ ಬಿಟ್ಟು ಯಾವ ಪ್ರಶ್ನೆಯೂ ಬರೋದಿಲ್ಲ. ಅಶೋಕನ ಜೀವನ ಹಾಗೂ ಸಾಧನೆಗಳನ್ನು ವಿವರಿಸಿ. ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ. ಗುಪ್ತರ ಯುಗವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಏಕೆ ಕರೆಯುತ್ತಾರೆ? ಇಮ್ಮಡಿ ಪುಲಕೇಶಿಯ ಸಾಧನೆಗಳನ್ನು ವಿವರಿಸಿ. ನೋಡಿ, ಇವೇ ಪ್ರಶ್ನೆಗಳು ನಿಮ್ಮ ಇದರಲ್ಲೂ ಕೂಡ ಇವೆ. ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3ರಲ್ಲಿ ಕೂಡ ಇವೇ ಪ್ರಶ್ನೆಗಳು ಇವೆ, ನೀವು ಚೆಕ್ ಮಾಡ್ಬೋದು. ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿರಿ. ಮಹಮ್ಮದ್ ಬಿನ್ ತೊಗಲಕನ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ. ಅಕ್ಬರ್ನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ. ಇನ್ನು ನೆಕ್ಸ್ಟ್ ನೋಡಿ, ವಿಜಯನಗರ ಕಾಲದ ಧರ್ಮ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪವನ್ನು ವಿವರಿಸಿ. 9ನೇ ಪ್ರಶ್ನೆ, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಅದರ ಪರಿಣಾಮಗಳನ್ನು ವಿವರಿಸಿ. ಇದನ್ನು ಮಾತ್ರ ನೀವು ಓದಲೇಬೇಕು. ನಾನು ಕೇಳಿದರೆ ಇದನ್ನು ಬಹಳಷ್ಟು ಸಾರಿ ಕೇಳ್ತಿರ್ತಾರೆ. ಇದೊಂದು ಪರ್ಫೆಕ್ಟಾಗಿ ಮಾಡ್ಕೊಂಬಿಡಿ. ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯ ಪಾತ್ರವನ್ನು ಚರ್ಚಿಸಿರಿ. ಇನ್ನು ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಏಕೆ ಕರೆಯಲಾಗಿದೆ ಎಂದು ವಿವರಿಸಿ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಪ್ರಶ್ನೆ. ನೋಡಿ, ಒಟ್ಟಾಗಿ ನಿಮಗೆ ನಾವು ಹೇಳಿದ್ದೇ 12 ಪ್ರಶ್ನೆಗಳು. ಈ 12 ಪ್ರಶ್ನೆಗಳಿಗೆ ಏನಿದೆ, ಒಟ್ಟು 4 ಪ್ರಶ್ನೆಗಳು ಮೇಲೆ ಸೂಚಿಸಿರುವಂತೆ ಪ್ರಶ್ನೆ ಕ್ರಮ ಸಂಖ್ಯೆ 1ರಿಂದ 12ರಲ್ಲಿಗಳು ಮಾತ್ರ ನೀಲ ನಿಕಾಶೆ ಪ್ರಕಾರ ಪರೀಕ್ಷೆಗೆ ಬರುತ್ತವೆ. ಅಂದರೆ ಇವೇ ಇಷ್ಟೇ, ಈ 12 ಪ್ರಶ್ನೆಗಳನ್ನೇ ಕೇಳಬೇಕು ಅವರು. ಮತ್ತು ನಿಮಗೆ ಮುಂದೆ ಯಾವುದು ಇಂಪಾರ್ಟೆಂಟು ಏನು ಅಂತ ಈಗಾಗಲೇ 5 ಅಂಕದ ಪ್ರಶ್ನೆಗಳನ್ನು ಕೂಡ ಇದೇ ರೀತಿ ಅವನ್ನು ಬ್ಲೂ ಪ್ರಿಂಟ್ ಪ್ರಕಾರನೇ ಹೇಳಿದ್ದೀವಿ. ಅದರಲ್ಲಿ ಅವೇ ಪ್ರಶ್ನೆಗಳು ಬರ್ತವೆ. ಅದರಲ್ಲಿ ನಾನು 18 ಪ್ರಶ್ನೆಗಳಲ್ಲಿ ಸುಮಾರು ಒಂದು 12 ಇಂಪಾರ್ಟೆಂಟ್ ಯಾವುವು ಅನ್ನೋದನ್ನು ಕೂಡ ಹೇಳಿದ್ದೀನಿ. ಮತ್ತು ಮುಂದೆ ಏನಾದರೂ ಇಂಪಾರ್ಟೆಂಟ್ ಇತ್ತಂದರೆ ಅದನ್ನು ಕೂಡ ಹೇಳ್ತೀನಿ. ಸರಿಯಾಗಿ ಪರೀಕ್ಷೆಗೆ ಸಿದ್ಧರಾಗಿ ಮತ್ತೆ ಭೇಟಿಯಾಗೋಣ.